ನಗಮಾನವರೆಲ್ಲ ಇದ್ದಷ್ಟು ಆಸ್ತಿ ಕಳೆದುಕೊಂಡ್ರು. ಏನ್ ಮಾಡ್ಯಾರ ತಮ್ಮ ಇಲ್ಲಿ? ಇವ್ರಾಗಲಾಗ ಕತ್ತಿ ಬಿದ್ದು ಮಂದಿ ಆಗಲ್ಲ ನೆನ ತೆಗಿತಾರ ಮಾಸ್ತರ್ ಇವ್ರು. ತೆಗಿದಲ್ಲೋ ತಮ್ಮ. ನಾವೇನ್ ಕೇಳಿದ್ವಿ ಹೆಣ್ಮಗಳನ್ನ? ಏನು ಕೇಳಿದು? ಪತಿವರ್ತ್ಯಾರ ಗಂಡ್ಯಾರ. ಗರ್ತ್ಯಾರ ಗಾಂಡ ಯಾರ, ಪತಿವರ್ತಿ ಗಾಂಡ ಯಾರ ಕೇಳೋಣ ಏನ್ ಹೇಳ್ತಾರು ನೋಡು. ನಿತ್ತ ಮಾತಾಡೋದು ಬೇಡ ಅಂತೇಳಿ ಪದ್ಯದ ರೂಪದಾಗ ಕೇಳ್ಕೊತ ಹೋಗಿನಿ. ನಿಮ್ಮ ಹೆಣ್ಮಕ್ಳ ಒಳಗ ಇಬ್ರು ಮಂದಿ ಆಗ್ಯಾರು. ಇಬ್ರು ಮಂದಿ ಆಗ್ಬೇಕಾದ್ರೆ ಗರ್ತಿ ಗಾಂಡಿ ಯಾರದಾರು, ಪತಿವರ್ತಿ ಗಾಂಡಿ ಯಾರದಾರು ಅಂತ ಕೇಳಿನ. ಹೌದು. ಅದನ್ನ ಅಲ್ಲೇ ಬಿಟ್ಟು ಹೋಗ್ಯಾಳು. ಹೌದು. ಮಾತಿನೇಮಿಗೆ ಬಂದು ಹೇಳ್ತಾಳೆ, ಕೂಟು ಕೂಡಲಾರದೆ ಬಸರಾಮಕ್ಕೆ ಯಾರ? ಏ ಅಗಲಾಗ ಕತ್ತಿ ಬಿದ್ದ ಮಂದಿ ಆಗಲ ನಿನ್ನ ತೆಗೆದಿರಿ. ಏ ನಿನ್ನ ಹಣಕ ಬಿಟ್ಟಲ್ಲ ಕಟ್ಟಿ ನೆನಪಿರಲಿ. ಹೋಯ್ತು ಗೋರಿಗೆ ಜೀವ ನಡಿತು ದೇವರ ಕಡೆ. ದೇವರ ಸರ್ವರಲ್ಲಿ ನಿಮ್ಮ ಕಳ ಮನ ಹಿಡಿರಿ. ಕಾಲಿ ಕಾಲು ಏಸು ಕಾಲ ಕಾಲಿಗಾದು ಬಾಲ. ಈಗ ಕೊಡಿದ ಲೆಕ್ಕ ಮಾಡುವುದಕ್ಕೆ ಸ್ವಲ್ಪ ತಾಡಿ. ಕೊಡಿದ ಲೆಕ್ಕ ಮಾಡುವುದಕ್ಕೆ ಸ್ವಲ್ಪ ತಾಡಿ. ಕೋಡಕ್ಕಿತ್ತ ಕೈಯಾಗ ಬಂತ ಬಾಲ ಉಳಿತ ಮಾರುತ್ತೋಗಿ ಲಂಕ ಸುಟ್ಟ ರಾವಣೇಶ್ವರಿ. ಮಾಯಾದ ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿದು ಹಾರಿ. ಮಾತ ನಿನಗೇನ ಗೊತ್ತ ಬೆಚ್ಚಗನ ಪೀರಿ. ಗಂಡ ಪೀರಪ್ಪಾಗ ಇದು ಮಂದಿ ಗಂಡಸ ಮಕ್ಕಳು. ಅವರ ತಳಗ ಸದಾ ನಾಗೇಶ್ ಅವರ ಡೊಗ್ಗಾರಿ. ಅವರ ತಳಗ ಸದಾ ಎಂತವ್ರಿ ಎಲ್ಲ ಡೊಗ್ಗಾರಿ. ಡೊಗ್ಗು ಡೊಗ್ಗುದಾಗಿ ಹೋತ ಒಗ್ಗ ಮಾತ್ರ ಬಿಟ್ಟೆ. ಹಗ್ಗ ಹರಿತ ಕೋಲ ಮುರಿತ ಕೋಲ ಕೋಲನ್ನ ಕೋಲ ಅನ್ನೋದ್ರ ಒಳಗ ಶೋಭನ ಹಾಡೋದ್ರಿ. ಇವರ ಗುಳ ಗೋದ ಜೋಕ್ ಮರಗ ಜೋಳ ಮಾಡೋದ್ರಿ. ಗುಳ ಒಂದ ಹರದರೇನ ಜೋಕ್ ಮಾರದ ಮುರಿದರೇನು. ಈಗ ಒಳ ಒಣಕಿ ನೆಲಕ ಕೊಟ್ಟಿ ಅಕ್ಕಿ ಆಡೋದ್ರಿ. ವರ್ಷಕ್ಕೊಮ್ಮೆ ದೇವರಿಗೆ ಬರುವುದಿಲ್ಲ ನಡಬಾರಕ ಮಾಪ ಅಕ್ಕಿ ಅಳಿಬೇಕ ನೋಡಿ. ಐದ ಸೇರ ಸೇರ ನೋಡಿ ಸೇರ ಅನ್ನ ಬೇಕ 216. ಹಾಲ ಮತದ ಧರ್ಮಕ್ಕೆ ಕಮಲ ಚಾಚಿ ಕಬಡ್ಡಿ ವ್ಯವಹಾರ ಬಡ್ಡಿ ವ್ಯವಹಾರ. ಗುರುಪುತ್ರ ಬಲ್ಲ ಇದ್ರ ಸಾರ. ಕಿವಿ ಬುಡ್ಡಾಡ ಸೋಲ ಇಲ್ಲದ ಗೊಡ್ಡಾಡ. ಸೋಲ ಇಲ್ಲದ ಗೊಡ್ಡಾಡ. ಸೋಲ ಇಲ್ಲದ ಗೊಡ್ಡಾಡ. ಏ ಬುರ್ಲಕ್ಕಿವಿ ಬುಡ್ಡಾಡ ಸೋಲ ಇಲ್ಲ ಗೊಡ್ಡಾಡ. ಉಲಗು ಬಾಣಿನ ಹೊತ್ತಿನ ಅಂತ ಸುದ್ದತೆ.
ಹೀಗಾಗಿ ಒಂಟಿ ಮಲೆ ಹಿಡಿದು ಗೊತ್ತೈತಿ ಯಾವ ನಮ್ಮ ಬಸಣ್ಣ ಗುಣಿಶಾನಿ ಯಾರಿಗೆ ತಿನಿಶಾನು ಯಾವ ನಮ್ಮ ಶಂಕರಪ್ಪ ಶರಣಪ್ಪ ರಾಮಗೊಂಡ ಅವರು ಆದರೂ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ 101,000 ನಾ ಸ್ವೀಕರಿಸ್ತೀನಿ ಮನಿಸ್ತಕ್ಕದು. ನಬಿ ಸಾಹೇಬ್ರು ಏನು ಮಾಡ್ತಿರತ್ತಮ್ಮ? ಏನು ಮಾಡ್ತಿದ್ರು? ದಿವಸ 5 ಹೊತ್ತ ಶಿವನ ಸದರ ಕಂಡು ಬರ್ತಿದ್ರತ್ತ. ನಿಮ್ಮ ಪರಮಾತ್ಮಗೆ ಯಾರ ಕಾಣಿಸ್ಯಾರೋ ಯಾರಿಗೆ ಕಾಣಿಸ್ಯಾನೋ ಅಂತ ಕೇಳ್ತಾರ. ಯಾರಿಗೆ ಕಾಣಿಸ್ಯಾನ ನಿಮ್ಮ ಪರಮಾತ್ಮ? ಯಾರಿಗೆ ಕಾಣಿಸ್ಯಾನ? ನಿಮ್ಮ ದೇವರಂದ್ರೆ ಎಲ್ಲಿದಾನು ಯಾರಿಗೆ ಕಾಣಿಸ್ಯಾನ ಅಂತ ಕೇಳ್ತಾಳತ್ತಮ್ಮ. ನಬಿ ಸಾಹೇಬ್ರು ಏನು ಮಾಡ್ತಿದ್ರು ಯಾರಿಗೆ ಕಾಣಿಸ್ಯಾನು ಅಂತೇಳಿ ವಿದ್ಯಾ ಕೇಳ್ತಾಳು. ಹೌದು. ನಬಿ ಸಾಹೇಬ್ರು ಏನು ಮಾಡ್ತಿದ್ರು? ದಿನ 5 ಹೊತ್ತು ಶಿವನ ಸದರ ಕಂಡು ಬರ್ತಿದ್ರು. ಅದು ಹೆಂಗಪ್ಪ? 5 ಹೊತ್ತು ನಮಾಜ್ ಮಾಡಿ ಏನು ಮಾಡ್ತಿದ್ರು? ಅಜಾ ಕೊಟ್ಟು ಬರ್ತಿದ್ರ. ಅಜಾ ಕೊಟ್ಟು ಹೋಗಿ ಶಿವನ ಸದರ ಕಂಡು ಬರ್ತಿದ್ರು. ಅಲ್ಲಿ ಆದ್ರೂ ಹೋಗ್ಯಾರು. ಹೌದು. ಯಾವ ನಮ್ಮ ಮಲಕಪ್ಪ ಬಸಪ್ಪ ಮನಗುಳಿ ಅವರು ಆದರೂ ಕೂಡ ಸಾಕಿನ ಚಿಕ್ಕ ಗ್ರಾಮದವರು ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ 101,000 ನಾ ಸ್ವೀಕರಿಸ್ತೀನಿ ಮನಿಸ್ತಕ್ಕದು. ಯಾಕಂದ್ರೆ ಅವರು ಅದರ ಸೋದಕ್ಕೆ ಏನು ಮಾಡ್ತದ ಅಂದ್ರೆ ಶಿವನ ಸದರ ಕಂಡು ಬಂದಾರು. ಹೌದು. ಇನ್ನ ಯಾರ್ಯಾರು ಕಂಡಾರ ಅಂದ್ರೆ ನಮ್ಮ ಪರಮಾತ್ಮನ ಯಾರ್ಯಾರು ಕಂಡಾರಪ್ಪ? ಯಾಕಂದ್ರೆ ನೋಡು ಮಾರ್ಕಂಡ್ಯನು ಪರಮಾತ್ಮನ ಕಂಡಾನ ಮಾಸ್ತರ್. ಹಂಗ ಮಾರ್ಕಂಡ್ಯನು ಪರಮಾತ್ಮ ಹೆಂಗ ಕಂಡಾನ ಅಂದ್ರ ಮಾರ್ಕಂಡ್ಯಾಗ ಬರೀ 12 ವರ್ಷ ಅವಶ್ಯ ಇತ್ತು ಮಾಸ್ತರ್. ಹೌದು. ಮಾರ್ಕಂಡ್ಯಾಗ ಬರೀ 12 ವರ್ಷ ಅಟ್ಟ ಅವಶ್ಯತ್ತು. ಅಂತ ಅವಶ್ಯದ ಏನ್ ಮಾಡ್ತಿದ್ದ? ಲಿಂಗ ಸ್ಮರಣೆ ಮಾಡ್ತಿದ್ದ, ಪರಮಾತ್ಮನ ಭಕ್ತಿ ಮಾಡ್ತಿದ್ದ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಿದ್ದ. ಅವಾಗ ಏನಾತರ ಒಂದಾನೊಂದು ಟೈಮ್ದಾಗ 12 ವರ್ಷ ಅವಶ್ಯ ಅಟ್ಟ ಎತ್ತಿ ಮುಗತ್ತ ತಿಳ್ಕೊಂಡು ಏನ್ ಮಾಡ್ತಾನು? ಯಮ ಅವನ ಪ್ರಾಣ ಒಯ್ಲಾಕ ಬರ್ತಾನೆ. ಯಾರದ? ಮಾರ್ಕಂಡ್ಯ ಅಂತ. ಮಾರ್ಕಂಡ್ಯ ಅಂದ ಪ್ರಾಣ ಒಯ್ಲಾಕ ಯಾವಾಗ ಪರಮಾತ್ಮ ಬಂದ ನೋಡು. ಪರಮಾತ್ಮ ಬಂದು ಹೇಳ್ತಾನ ಏನಂತ? ಯಮರಾಜಿಗೆ ಹೇಳ್ತಾನು. ಯಾಕಂದ್ರೆ ಅವ ಇನ್ನಟ್ಟು ಭಕ್ತಿ ಮಾಡವದನು ಅವನು ಒಯ್ಬೇಡ ಅಂತ ಹೇಳ್ತಾನು. ಒಯ್ಬೇಡ ಅಂದ್ರೆ ಯಾವ ಯಮರಾಜ ಹೇಳ್ತಾನೆ ಮಾರ್ಕಂಡ್ಯಾಗ, ಏನಿ ಪರಮಾತ್ಮನ ನಾಮಸ್ಮರಣೆ ಮಾಡತ್ತಿ ಅದೆಲ್ಲ ಬರಾಬರಿ ಕರೆ ಬರೀ 12 ವರ್ಷ ಅಟ್ಟ ಅವಶ್ಯ ಐತಿ ನಿಂದ, ನಿನ್ನ ನಾವು ಒಯ್ಯಾಕ ಬಂದನೆ ಅಂತೇಳಿ ಯಮರಾಜ ಹೇಳ್ತಾನ. ಅವಾಗ ಅವ ಮಾರ್ಕಂಡ್ಯ ಹೇಳ್ತಾನ ಲಿಂಗಕ್ಕೆ ತೆಕ್ಕಾದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾನು. ಅವಾಗ ಸಾಕ್ಷಾತ್ ಭಗವಂತ ತಿಳಿದು ಬಂದ. ಸಾಕ್ಷಾತ್ ಭಗವಂತ ತಿಳಿದು ಬಂದು ಏನು ಮಾಡ್ತಾನು? ಯಮನ ಪಾಶೆ ಬಿಡಿಸ್ತಾನು. ಪಾಶೆ ಬಿಡಿಸಿ ಮಾರ್ಕಂಡ್ಯಾಗ ಅವಶ್ಯ ಕೊಟ್ಟು ಹೋಗ್ತಾನು. ಮಾರ್ಕಂಡ್ಯಾಗ ಸುದಿಕ್ಕೆ ಕಾಣಿಸ್ತಾನು. ಯಾರಾಗಂದ್ರ ನೋಡು ಯಾರಿಗೆ ಕಾಣಿಸ್ಯಾನು ಅತ್ ಕೇಳ್ತಾಳಕ್ಕೆ ವಿದ್ಯಾ. ಯಾಕಂದ್ರ 12 ವರ್ಷ ಅವಶ್ಯ ಮಾರ್ಕಂಡ್ಯಾಗ ಅಟ್ಟ ಇತ್ತು. ಮಾರ್ಕಂಡ್ಯಾಗ ಸುದಿಕ್ಕೆ ಸ್ವತಃ ಪರಮಾತ್ಮ ಕಂಡಾನು. ಏನು ಯಾರ್ಯಾರಿಗೆ ಕಾಣಿಸ್ಯಾನು? ಯಾರ್ಯಾರಿಗಪ್ಪ ನೋಡು. ಏನು ಮಾಡ್ತದಂದ್ರ ಬ್ಯಾಡ್ರ ಕಣ್ಣಯ್ಯ ಒಬ್ಬಿದ್ದ. ಬ್ಯಾಡ್ರ ಕಣ್ಣಯ್ಯ ಏನು ಮಾಡ್ತದಂದ್ರ ದಿನ ಮಲದ ಬಡದ್ ಏನು ಮಾಡ್ತಿದ್ದ? ಮಾಂಸದ ಅಡಿಗೆ ಊಟ ಮಾಡ್ತಿದ್ದ. ಮಲ ಬಡದ ಮಾಂಸದ ಅಡಿಗೆ ಊಟ ಮಾಡ್ತಿದ್ದ. ದಿನ 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 ಹೆಂಗ ತಿರುಗಾಡ್ಕೊತ ಹೋಗೋ ಟೈಮ್ದಾಗ ಒಂದಾನೊಂದು ಊರಾಗ ಏನಾತು? ಒಂದು ಗುಡಿ ಒಳಗೆ ಹೋದ ಮಾಸ್ತರ್ ಅವ ಮಾರ. ಯಾರ? ಕಣ್ಣಯ್ಯ ಒಂದು ಗುಡಿ ಒಳಗೆ ಹಾದ. ಗುಡಿ ಒಳಗೆ ಹಾದಸತ್ ನಾನು ನೋಡ್ತಾನು. ಅವಾಗ ಏನಾತು? ಒಂದು ದೇವಾಲಯ ಇತ್ತು, ಅದ್ರಾಗ ಹೋಗಿ ನೋಡ್ತಾನ. ನೋಡಿದಾಗ ಏನಾತು? ಅವಾಗಾದ್ರೂ ಸಹಿತ ಲಿಂಗ ಕಾಣಿಸ್ತು. ಲಿಂಗದ ಮೇಲೆ ಹೂವ ಪತ್ರಿ ಎಲ್ಲ ಇದ್ದು ಕರೆ ಅವನ್ನೆಲ್ಲ ಕಡೆಕ ಚೆಲ್ಲಿ ಹೋಗಿತಾನ. ಅವ ಕಾಲೇ ಕಡೆಕ ಚೆಲ್ಲಿ ಹೋಗದ ಏನು ಮಾಡ್ತಾನು? ಮಾಂಸದ ಅಡಿಗೆ ತಾಂದ ಲಿಂಗದ ಮೇಲೆ ಇಡ್ತಾನ. ಲಿಂಗದ ಮೇಲೆ ಯಾವಾಗ ಕಣ್ಣ ಇಟ್ಟು ನೋಡು ಅವಾಗ ಏನು ಮಾಡ್ತಾನ ಪರಮಾತ್ಮ? ಕುಲಾಗೆಡಕ ನನ್ನ ಕುಲಾ ಕೆಡಿಸ್ಯಾನ ಅಂತ ತಿಳ್ಕೊಂಡ. ಕೊಲಿಗೆಡಕ ನನ್ನ ಕುಲಾ ಕೆಡಿಸ್ಯಾನ ಅಂತ ತಿಳಿದ ಪರಮಾತ್ಮ ಏನು ಮಾಡ್ತಾನು? ನೆಲ ಬಡದ ಅಳಾಕ್ ಹತ್ತಿ ಬಿಡ್ತಾನ. ಅಳಾಕ್ ಯಾವಾಗ ಪರಮಾತ್ಮ ಹತ್ತದ ನೋಡು ಅವಾಗ ಲಿಂಗದ ಕಣ್ಣಾಗಿನ ನೀರು ಬರಾಕತ್ತಾವು. ಲಿಂಗದ ಕಣ್ಣಾಗಿನ ನೀರು ಬರೋದು ನೋಡಿ ಕಣ್ಣಾಗಿ ಹುಚ್ಚ ಹಿಡದ ನಿಲ್ತಾನ.
ಯಾಕಂದ್ರೆ ಮಾಂಸದ ಅಡಿಗೆ ಇಟ್ಟನೆ ತಳಿ ಇಂಥ ಕಣ್ಣು ಬಂದು ನೀರು ಬಂದು ಏನು ನನ್ನ ಕಡೆ ಏನು ತಪ್ಪಾಗೈತಿ ಹೇಳ ಪರಮಾತ್ಮ ಅಂತ ಹೇಳ್ತಾನು. ನೀರು ಬರೋದು ಅಟ್ಟ ಅಲ್ಲದ ಅದ್ರಾಗಿಂದ ರಕ್ತ ಸುದಿಕ ಬರಾಕೈತಿ, ಅದ್ರಾಗಿಂದ ಲಿಂಗದ ಕಣ್ಣಾಗಿನ ರಕ್ತ ಯಾವಾಗ ಬರಾಕೈತಿ ನೋಡು ಅವಾಗ ಕಣ್ಣಾಗಿ ವಿಚಾರ ಮಾಡ್ತಾನು. ಹುಚ್ಚ ಹಿಡಿದ ನಿತ್ತ ಹೇಳ್ತಾನವ, ಇಂಥ ರಕ್ತ ಬರೋ ಕಣ್ಣು ನಿನಗೆ ಯಾರು ಕೊಟ್ರಪ್ಪ, ಇಂಥ ಕಣ್ಣು ನಿನಗ ಬೇಡ, ಸ್ವತಃ ನನ್ನುವ ಕಣ್ಣು ನಿನಗ ಕೊಡ್ತಾನೋ ಪರಮಾತ್ಮ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನು, ಕಣ್ಣ ತನ್ನ ಕೈಯಾಗಿದ್ದಂತ ಬಲಿ ಕಣ್ಣಾಗ ಬಡ್ಕೊಂಡ್ ಎರಡು ಕಣ್ಣು ಲಿಂಗಕ್ಕೆ ಹಚ್ಚಾನ. ಲಿಂಗ ಕಚ್ಚಿ ಲಿಂಗದ ನಾಮಸ್ಮರಣೆ ಮಾಡ್ತಾನು. ಅವಾಗ ಸಾಕ್ಷಾತ್ ಕಣ್ಣಯ್ಯನ ಭಕ್ತಿ ನೋಡಿ ಪರಮಾತ್ಮ ದರಿಗಿಳಿದ ಬಂದ ಏನ್ ಮಾಡ್ತಾನು, ಕಣ್ಣಯ್ಯನ ಭಕ್ತಿಗೆ ಸಾಕ್ಷಾತ್ ಒಲದಾನು ಬಂದ್ ಏನ್ ಮಾಡ್ತಾನು, ಮತ್ತ ಕಣ್ಣಯ್ಯಗೆ ಏನ್ ಮಾಡ್ತಾನು, ಕಣ್ಣು ಕೊಡ್ತಾನ. ಕಣ್ಣಯ್ಯಗೆ ಕಣ್ಣು ಕೊಟ್ಟಾನು, ಅವಾಗಾದ್ರೂ ಒಲದಾನು ಕೈಲಾಸಕ್ಕೆ ಹೋಗಿ ಬಿಟ್ಟಾನ ಪರಮಾತ್ಮ. ಅವಾಗಾದ್ರೂ ಭೇಟಿ ಆಗ್ಯಾನ. ಇನ್ನು ಯಾರ್ಯಾರಿಗೆ ಭೇಟಿ ಆಗ್ಯಾನು, ಇನ್ನ ನಿಮ್ಮ ಹೆಣ್ಮಕ್ಳ ಒಳಗೂ ಬಹಳ ಮಂದಿಗೆ ಭೇಟಿ ಆಗ್ಯಾನ. ಯಾಕಂದ್ರೆ ನಿಮ್ಮ ಅಕ್ಕ ಮಾದೇವಿಗೆ ಭೇಟಿ ಆಗ್ಯಾನ, ಮತ್ತ ನಿಮ್ಮ ಮಲ್ಲಮ್ಮಗ ಭೇಟಿ ಆಗ್ಯಾನ, ವಿದ್ಯಾಶ್ರೀಗೂ ಭೇಟಿ ಆಗ್ಯಾನ. ಆದ್ರೂ ಆಕಿ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ, ಹಿರಿಯಾರು ಒಂದು ಮಾತು ಕೊಟ್ಟಾರ ಆಕಿ ಏನಂದಾರು, ನೀ ಎಲ್ಲಾರ ಹೊತ್ತಿರುತ್ತಾನ ತಪ್ಪಿ ಅಪ್ಪ ಅಂದ್ರ ನಿನಗ ರೊಕ್ಕ ಕೊಡಂಗಿಲ್ಲ ಅಂದಾರ ಅವ್ರು. ತಪ್ಪಿ ನೆನ ಬಾಯಿಲಿ ಅಪ್ಪ ಅಂದ್ರ ಒಟ್ಟ ರೊಕ್ಕ ಕೊಡಂಗಿಲ್ಲ ವಿದ್ಯಾ ಅಂತೇಳಿ ಹಿಟ್ಟಂದ ಡಾಕಿಟ್ಟಾರ ಅವ್ರು. ಅದಕ್ಕೆ ಏನಂದಾಳಕಿ, ಒಟ್ಟ ಅವ್ವ ಅವ್ವ ಅಂದಾಳಕಿ ಮಾಸ್ತರ. ಅವ್ವ ಅಂದ್ರ ತುಟಿ ಕೂಡ್ತೇನ, ಆದ್ರ ಅವ್ವ ಅಂದ್ರ ತುಟಿ ಕೂಡಾಗಿಲ್ಲ, ಅಪ್ಪ ಅಂದ ನೋಡಕ್ಕೆ ಹೆಂಗ ತುಟ್ಟಿಗೆ ತುಟಿ ಕೂಡ್ತೈತಿ. ಯಾಕಂದ್ರೆ ಅಪ್ಪ ಅನ್ನೋದಾಗದ ಬೇರೆ ಐತಿ, ಅವ್ವ ಅನ್ನೋದಾಗದ ಬೇರೆ ಐತಿ. ಯಾಕಂದ್ರೆ ಅವ್ವನ ಸವ ಆಗಂಗಿಲ್ಲ ಮಾಸ್ತರ್, ಆಗಂಗಿಲ್ಲ. ಅಪ್ಪನ ಸವ ಅವ್ವ ಆಗಂಗಿಲ್ಲ. ಅವ್ವ ಎಂದು ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ, ದೊಡ್ಡಕ್ಕಿನ ಕೂಡಂಗಿಲ್ಲ. ಯಾಕಂದ್ರೆ ನೋಡು ದೊಡ್ಡಕ್ಕೆ ಹಂಗ ಆಗಂಗಿಲ್ಲ. ಅಂದ್ರೆ ನೋಡು ಈ ಶರೀರ ಸೃಷ್ಟಿ ಮಾಡ್ಬೇಕಾದ್ರೆ ನನ್ನ ಪರಮಾತ್ಮನ ಸೃಷ್ಟಿ ಮಾಡ್ಯಾನ. ಯಾಕಂದ್ರೆ ಪ್ರಥಮದಾಗ ಎರಡು ಗೊಂಬೆ ಸಟ್ಟು ಮಾಡ್ಬೇಕಾದ್ರ ಒಂದು ಹೆಣ್ಣ ಒಂದು ಗಂಡ ಸೃಷ್ಟಿ ಮಾಡ್ಬೇಕಾದ್ರೆ ಪರಮಾತ್ಮ ಪ್ರಥಮದಾಗ ಏನ್ ಮಾಡ್ಯಾನು, ಅದಮ್ಮನ್ನು ಅಂತದ ಒಂದು ಗಂಡು ಗೊಂಬೆ ಸಜ್ಜು ಮಾಡ್ಯಾನ. ಏನು ಸಜ್ಜು ಮಾಡ್ಯಾನು, ಆದಮ್ ಅನ್ನುವಂಥದ್ದು ಒಂದು ಗಂಡು ಗೊಂಬೆ ಸಜ್ಜು ಮಾಡ್ಯಾನು. ಅದನ್ನ ಸಜ್ಜು ಮಾಡಿ 50 ವರ್ಷಿಗೆ ಒಂದು ಹೆಣ್ಣು ಗೊಂಬೆ ಸಜ್ಜು ಮಾಡ್ಯಾನ. ಹೆಂಗ ಸಜ್ಜು ಮಾಡ್ಯಾನು, ಅದಕ್ಕೇನು ಹೆಸರಿಟ್ಟಾರ, ಅದಮ್ಮನ ಗಂಡನಿ ಎಲ್ಲಿವನು ಹೆಂಗಂದ್ರ ನೋಡು ಬಲಿಕಿನ ಒಂದು ಎಲು ತಗದ 50 ವರ್ಷಿಗೆ ಒಂದು ಹೆಣ್ಣು ಗೊಂಬೆ ಸಜ್ಜು ಮಾಡ್ಯಾನ. ಪ್ರಥಮದಾಗ ಸಜ್ಜು ಮಾಡಬೇಕಾದ್ರೆ ಪರಮಾತ್ಮನ ಎರಡು ಗೊಂಬೆ ಸಜ್ಜು ಮಾಡಿ ಚಲನವಲಂಕ ಬಿಟ್ಟಾನು. ಅವಾಗ ಏನಾಗೈತಿ, ಇದು ಸೃಷ್ಟಿ ಎಲ್ಲ ಸಜ್ಜಾಗೈತೆ ಮಾಸ್ತರ್. ಅದಕ್ಕೆ ಹವಾತ್ ಹೆಸರಿಟ್ಟ, ಅದಕ್ಕೆ ಹವಾತ್ ಹೆಸರಿಟ್ಟಾನು. ಈ ಶರೀರ ಹುಟ್ಟಿಸ್ಬೇಕಾದ್ರೂ ನಮ್ಮ ಪರಮಾತ್ಮನ ಹುಟ್ಸ್ಯಾನ. ಯಾಕಂದ್ರೆ ನಿಮ್ಮ ಅವ್ವನಿಂದ ಏನು ಹುಟ್ಟದ ಅಲ್ಲಿದ. ಯಾಕಂದ್ರೆ ಮಶಿಬಿನಾಳ ವಿದ್ಯಾನದಾಗ ಹೆಂಗಾಗತ್ತೈತಿ, ಒಟ್ಟು ನೀನು ಪರಮಾತ್ಮ ಇಡಬೇಕಾದ್ರೆ ಎಲ್ಲರಿಗೂ ಒಂದತವ ಇರ್ಬೇಕಾಗಿತ್ತು. ಯಾಕೆ ಬೇರೆ ಬೇರೆ ಮಾಡ್ಯಾನು ನೀನು ಪರಮಾತ್ಮ ಅಂತೇಳಿ ಆಕಿ ಒಂದು ಚಿಂತೆ ಬಿದ್ದೈತಿ. ಯಾಕಂದ್ರೆ ನೋಡು ಪರಮಾತ್ಮ ಒಂದೊಂದು ಸಮ ಯಾರನ್ನೂ ಹುಡ್ಸಿಲ್ಲ. ಒಬ್ಬರನ್ನ ಕುಂಟ್ರನು ಮಾಡ್ಯಾನ, ಒಬ್ಬರನ್ನ ಕುಡ್ರನು ಮಾಡ್ಯಾನ, ಒಬ್ಬರನ್ನ ಕಿವ್ಡ್ರನು ಮಾಡ್ಯಾನು, ಒಬ್ಬರನ್ನ ಹೆಂಗ ಇಡ್ಬೇಕು ಹಂಗ ಪರಮಾತ್ಮ ಇಟ್ಟಾನು, ಮೂಕುರ್ನು ಮಾಡ್ಯಾನ. ಯಾಕೆ ಹಿಂಗ ಇಟ್ಟಾನು ಅನ್ನುವಂಥದ್ದು ಆಕಿಗೆ ಸಂಶಯ ಬಂದೈತಿ ಪಾರ್ವತಿ. ಯಾವ ಪಾರ್ವತಿಗೆ, ಮಶಿಬನಾಳ ಪಾರ್ವತಿಗೆ ಅಲ್ಲ, ಇವ್ರ ಅವ್ವ ಇವ್ರ ಆಯಿ ಪಾರ್ವತಿ. ಆಕಿಗೆ ಹೆಂಗ ಸಂಶಯ ಬಂದೈತಿ ಅಂದ್ರ, ಒಂದು ಊರಾಗ ಗಣಪತಿ ಕುಣಿಸಿದ್ರು ಮಾಸ್ತರ್. ಒಂದು ಊರಾಗ ಗಣಪತಿ ಕುಣಿಸಿದ್ರು. ಅವಾಗ ಏನ್ ಮಾಡ್ತಿದ್ರು, ಎಲ್ಲಾರು ಗಣೇಶ್ ಗಣೇಶ್ ಮೋರಿ ಅಂತೇಳಿ ಡ್ಯಾನ್ಸ್ ಮಾಡ್ತಿದ್ರು ಮಾಸ್ತರ್. ಅದ್ರವಾಗ ಒಬ್ಬ ಮೂಕಿದ್ದ ಊರಾಗ. ಯಾರಿದ್ರು, ಮೂಕ. ಅದ್ರಾಗ ಒಬ್ಬ ಮೂಕಿದ್ದ. ಅವ ಏನಂತೇಳಿ ಡ್ಯಾನ್ಸ್ ಮಾಡ್ತಿದ್ದ, ಅವ್ ಹೊಯ್ 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 ಅಂತೇಳಿ ಅವ್ ಡ್ಯಾನ್ಸ್ ಮಾಡ್ತಿದ್ದ. ಅವ್ ಮಾತು ಬರ್ತಿರ್ಕಿಲ್ಲ. ಅವ್ ಮಾಡೋ ಟೈಮ್ದಾಗ ಇದನ್ನ ಯಾರು ನೋಡ್ತಾರೋ, ಮ್ಯಾಲ ಕೂತ್ಕೊಂಡ ಪಾರ್ವತಿ ನೋಡಿದನ್ ಮೂಕಣದಗದ. ಮೂಕಣದಗದ ನೋಡಿ ಪಾರ್ವತಿ ಪರಮಾತ್ಮ ಹೇಳ್ತಾಳು, ಪರಮಾತ್ಮ ಲೋಕದ ಉಪಚಲನ ಮಾಡವು ನೀನದಿ, ಸೃಷ್ಟಿಕರ್ತನು ನೀನದಿ, ಒಯ್ಯವು ನೀನದಿ, ಸಲವವು ನೀನದಿ. ಆದ್ರ ಅವ್ರಿಗೆ ಮಾತ್ರ ಮಾತು ಕೊಟ್ಟದಿ, ಇವನ್ಯಾಕ ಮೂಕಣ ಮಾಡಿದಿ ಅಂತೇಳಿ ಪಾರ್ವತಿ ಹೋಗಿ ವಾದ ಮಾಡ್ತಾಳ ಪರಮಾತ್ಮನ ಜೋಡಿ. ವಾದ ಮಾಡಿದಾಗ ಅವಾಗ ಪರಮಾತ್ಮ ಹೇಳ್ತಾನು, ಏ ಪಾರ್ವತಿ ಅದ ಯಾರನ್ನ ಹೆಂಗಿಡ್ಬೇಕು ನನಗ ಗೊತ್ತೈತಿ, ನೀ ಹುಚ್ಚಿ ನಿನಗ ಗೊತ್ತಿಲ್ಲ ಅಂತ ಹೇಳ್ತಾನ ನಾವು. ಹೇಳಿದಾಗ ಅವಾಗ ಪಾರ್ವತಿ ಹೇಳ್ತಾಳು, ಏನಿಲ್ಲ ಪರಮಾತ್ಮ ಮೂಕಗೆ ನೀವು ಮಾತು ಕೊಡಬೇಕಂತ ನಿಲ್ಲತಾಳ. ಈಗ ಹಠ ತೊಡುತ್ತಾಳ ಪರಮಾತ್ಮನ ಜೋಡಿ. ತೊಟ್ಟಾಗ ಪರಮಾತ್ಮ ಹೇಳ್ತಾನು, ಆತ ಪಾರ್ವತಿ ನೀ ಇಟ್ಟು ಹಠ ತೊಟ್ಟದೆ ಅಂದ ಬಳಕ ನಿನಗಿದ್ರ ತಾತ್ಪರ್ಯ ನಿನಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಏನು ಮಾಡ್ತಾನು, ಏನು ಮಾಡ್ತಾನಂದ್ರ ಆ ಮೂಕಗಾನ ಮಾತು ಕೊಡ್ತಾನ ಅಂತೇಳಿ ಒಪ್ಕೋತಾನು. ಮಾತು ಕೊಡ್ತಾನ ಪರಮಾತ್ಮ. ಏನಂತ ಹೇಳ್ತಾನ ಪಾರ್ವತಿಗೆ, ನಾ ಏನು ಹೇಳ್ತಾನ ಅದನ್ನ ಕೇಳಿದೆ ಅಂದ್ರ ಆ ಮೂಕಗ ನಾ ಮಾತು ಕೊಡ್ತಾನ ಅಂತ ಹೇಳಿದ.
ಅವಾಗ ನೀ ಏನ್ ಹೇಳ್ತಿ ಅದನ್ನೆಲ್ಲ ಕೇಳ್ತಾನ ಅಂದೇಳಿ ಈಗ ಪಾರ್ವತಿ ಏನಿಲ್ಲ ಒಂದು ಕುಂಡಲ್ದಾಗ ನೀರು ಮಂತ್ರಿಸಿ ಕೊಡ್ತನು ಒಂದು ಕುಂಡಲ್ದಾಗ ನೀರು ಮಂತ್ರಿಸಿ ಕೊಡ್ತನು ನೀ ನೀರು ಹೋದ ಆ ಮೂಕನ ಮೇಲೆ ಸಿಂಪಡಿಸು ಆ ಮೂಕ ಮಾತಾಡ್ತಾನು ಮಾತು ಬರ್ತಾವ ಪರಮಾತ್ಮ ಹೇಳಿದೆ ಯಾರಿಗೆ ಪಾರ್ವತಿ ಪರಮಾತ್ಮನ ಮಾತು ಕೇಳಿ ಪಾರ್ವತಿ ಹೋದಳು ನೀರು ತಗೊಂಡು ಹೋಗಿ ಮೂಕನ ಮೇಲೆ ಸಿಂಪಡಿಸ್ತಾಳ ಮೂಕನ ಮೇಲೆ ಯಾವಾಗ ಸಿಂಪಡಿಸೋಳು ನೋಡುವ ಆ ಮೂಕಗೆ ಮಾತು ಬತ್ತು ಮೂಕಗೆ ಮಾತು ಬಂದ ಪೆಟ್ಟು ನಾವು ಏನ್ ಮಾಡ್ತಾನು ಮೂಕಗೆ ಮಾತು ಬಂದ ಪೆಟ್ಟು ನಾವು ಪಾರ್ವತಿ ನೀರು ಗೋಜೋಳು ನೋಡ ಅವಾಗ ಮಾತು ಬಂದು ಕರೆ ಅವಾಗ ಅವ ಗಣೇಶ್ ಮೋರ್ಯ ಅನ್ಲಿಲ್ಲ ಅವ ಏನಂದ ಮೂಕ ಗಣೇಶ್ ಮೋರ್ಯ ಅನ್ಲಿಲ್ಲ ಯಾವಕ್ಕೆ ರಂಡಿ ಮಗಳು ನನಗೆ ನೀರು ಗೋಜಿದಕ್ಕಿ ಅಂದವ ರಾಂಡಿ ಮಗಳಂದ ಏನಂದವ ಯಾವಾಗ ರಾಂಡಿ ಮಗಳ ಅಂದನ ಹಠ ಯಾರು ತೊಟ್ಟಾಳು ಪಾರ್ವತಿ ತೊಟ್ಟಾಳ ಆ ಮೂಕನ ಸಂಬಂಧ ಮಾತು ಕೊಡೋದಕ್ಕಾಗಿರ ಮಾತು ತೊಟ್ಟಾಳು ಆ ಮೂಕಗೆ ಮಾತೆಲ್ಲ ಕೊಟ್ಟಳ ಕರೆ ಅವ್ ಬ್ಯಾರ್ಯದಾಗದ ಅಂದವ್ ಅವಾಗ ಅಟ್ಟೇನು ಅಂದ ನೋಡು ಅವಾಗ ಪಾರ್ವತಿ ಪರಮಾತ್ಮನತೆ ಹೋಗಿ ಹೇಳ್ತಾಳು ಏ ಪರಮಾತ್ಮ ನಿನ್ನ ಮಾತು ಕೇಳಲಾರ್ದ ನಾನು ರಂಡಿ ಮಗಳಾಗೇನಿ ಇವತ್ತ ಆ ಮಗನ ಮೊದಲ ಹೆಂಗ ಮಾಡಿದ್ ನೋಡಿ ಹಂಗ ಮಾಡಂದಳು ಮಾತ ಪಾರ್ವತಿ ಯಾಕಂದ್ರೆ ಪರಮಾತ್ಮ ಗೊತ್ತೈತಿ ಯಾರನ್ನ ಹೆಂಗ ಇಡ್ಬೇಕು ಯಾರ್ಯಾರಿಗೆ ಹೆಂಗ ಅವಶ್ಯ ಕೊಡ್ಬೇಕು ಅನ್ನುವಂಥದ್ದು ಅವಂಗ ಗೊತ್ತೈತಿ ಹೊರತಾಗಿ ಅವಾಗೇನೋ ಗೊತ್ತಿಲ್ಲ ಅವಾಗ ಏನೋ ಚಿಂತಿತ್ತು ಅದರ ಕಾರಣ ಇಲ್ಲ ಏನು ಕೂಣನು ಇಲ್ಲ ಮಾಸ್ತರ್ ಹೌದಲ್ಲ ಯಾಕಂದ್ರೆ ಈಕೆ ಪಾರ್ವತಿದ ಬ್ಯಾರಿ ಆಗತೈತಿ ತಗದ ಬ್ಯಾರಿ ಆಗೈತಿ ಮತ್ತೇನು ಕೇಳ್ತಾಳ್ತಮ್ಮ ಈಗ ಏನಂತ ಕೇಳಲು ಅತಿ ಪ್ರೇಮ ನಿಮ್ಮ ದೇವರು ಯಾರ ಮೇಲೆ ಅದಾನು ಹೌದಲ್ಲ ಯಾಕಂದ್ರೆ ನಿನ್ನ ಕೃಷ್ಣ ಪರಮಾತ್ಮ ಯಾರ ಮೇಲೆ ಪ್ರೇಮ ಅದಾನು ಪರಮಾತ್ಮ ಎಷ್ಟು ಮಂದಿ ಹೆಂಡ್ರದಾರು 16,000 ಹೆಂಡ್ರದಾರ 16,000 ಹೆಂಡ್ರದಾರ ನಿನ್ನ ಕೃಷ್ಣ ಪರಮಾತ್ಮಗ ಅದ್ರಾಗ ನಿನ್ನ ಪರಮಾತ್ಮ ಯಾರ ಮೇಲೆ ಭಕ್ತಿ ಅದಾನು ಪ್ರೇಮ ಅದಾನು ಅಂತ ಕೇಳ್ತಾಳ ಯಾಕಂದ್ರೆ 16,000 ಹೆಂಡ್ರ ನನ್ನ ಕೃಷ್ಣ ಪರಮಾತ್ಮಗ ಅದಾರ ಕರೆ 16,000 ಹೆಂಡ್ರ ಮೇಲೂ ಇಲ್ಲ ರುಕ್ಮಿಣಿ ಸತ್ಯವೇ ಮೇಲೆ ಅವ್ರ ಮೇಲೂ ಇಲ್ಲ ಅಡಿಪಿ ಜುಡಿಪಿ ಅಂತೂ ಬಹಳ ಮಂದಿ ಅದಾರ ಅವ್ರ ಮೇಲೂ ಇಲ್ಲ ಆದ್ರೆ ನನ್ನ ಕೃಷ್ಣ ಪರಮಾತ್ಮ ಯಾರ ಮೇಲೆ ಪ್ರೇಮ ಅದಾನು ಯಾರ ಮೇಲೆ ಅನೂತ್ರನ ಕಾಷ್ಟದಿಂದ ಅವಂಗ ಭಕ್ತಿ ಇಟ್ಟ ನೀನ ಪರಮಾತ್ಮ ಆತ ಅವ ಯಾರು ಸಾಷ್ಟಾಂಗ ನಮಸ್ಕಾರ ಹಾಕಿ ದುಡ್ಕೋತಾರ ನೋಡು ಅನೂತ್ರನ ಕಾಷ್ಟದಿಂದ ಭಕ್ತಿ ಇಟ್ಟು ಯಾರು ದುಡ್ಕೋತಾರ ನೋಡು ಭಕ್ತರ ಮೇಲೆ ಪ್ರೇಮ ಅದ ನನ್ನ ಪರಮಾತ್ಮ ಯಾಕಂದ್ರೆ ಈ ಹೆಣ್ಮಗಳ ಮೇಲೆ ಇಲ್ಲ ಭಕ್ತರ ಮೇಲೆ ಪ್ರೇಮ ಅದಾನ